ಕುಮಾರಸ್ವಾಮಿ ಅವರು ಈಗ ನಾನು ಕುಮಾರಸ್ವಾಮಿ ಅವರು ಎಷ್ಟು ಆತ್ಮೀಯ ಇದ್ರೆ ನಿಮಗೆಲ್ಲ ಗೊತ್ತಿರೋದೇ ವಿಚಾರ. 24 ಗಂಟೆಯಲ್ಲಿ 16 ಗಂಟೆ ಜೊತೆ ಇರ್ತಾ ಇದ್ವಿ. ಆವತ್ತು ಅವ್ರ ಪ್ರೀತಿಯಿಂದ ನನಗೆ ಕುಳ್ಳ ಅಂತ ಇದ್ರು, ನಾನು ಅವ್ರಿಗೆ ಕರೆಯೋಣ ಅಂತ ಇದ್ದೆ. ಇವತ್ತಿಂದ ಇಲ್ಲ, ಆವತ್ತಿನ ಭಾಳ ಸತಿ ಹೇಳಿದ್ದೀನಿ ನಾನು. ಇವತ್ತು ಏನಾಗಿದೆ, ಈ ಚುನಾವಣೆ ಹಿನ್ನೆಲೆಯಲ್ಲಿ ಅದು ದೊಡ್ಡ ಇಶ್ಯೂ ಮಾಡಿದ್ದಾರೆ. ಆ ದೊಡ್ಡ ಇಶ್ಯೂ ಮಾಡೋದು ಇವತ್ತೇನು ಮೊದಲೇ ಬಾರಿ ನಾನು ಹೇಳ್ತಾ ಇಲ್ಲ ಕರೆಯೋಣ ಅಂತ. ಆವತ್ತಿಂದನೂ ನಾನು ಕುಮಾರಸ್ವಾಮಿ ಭಾಳ ಆತ್ಮೀಯ ಇರುವಾಗ ಆವಾಗ ಕುಮಾರಣ್ಣ ನನಗೆ ಕುಳ್ಳ ಅನ್ನೋರು, ನಾನು ಕರೆಯೋಣ ಅಂತ ಇದ್ದೆ. ಅವತ್ತಿಂದ ಹೇಳ್ಕೊಂಡು ಬರ್ತಾರೆ. ಇವತ್ತು ಅದಕ್ಕೆ ಏನಂತ ಅಂಥದ್ದು ಏನಂತ ಹೇಳಿದ್ವಿ ಕ್ಷಮೆ ಇಲ್ಲ ಇಲ್ಲ. ಈಗ ನಾನು ಈಗ ಮೊದಲೇ ಬಾರಿ ಕರೆದಿದ್ರೆ ನಾನು ಕ್ಷಮೆ ಕೇಳ್ಬೋದಾಗಿತ್ತು. ಮೊದಲೇ ಬಾರಿ ಅವತ್ತಿಂದ ಹೇಳ್ತಲ್ಲ, ನನ್ನ ಪ್ರೀತಿಯಿಂದ ಅವರು ಪ್ರೀತಿಯಿಂದ ನಾನು ಕುಳ್ಳ ಅಂತ ಇದ್ರು, ನಾನು ಅವ್ರಿಗೆ ಕರೆಯೋಣ ಅಂತ ಇದ್ದೆ. ಹಂಗೂ ಅವ್ರಿಗೇನಾರ ಯಾರಿಗಾನ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ, ಅದೇನಿದೆ ತಪ್ಪೇನಿದೆ. ಅವ್ರಿಗೆ ನನ್ನ ಮಾತಿಂದ ಯಾರಿಗಾನ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ನಾನು ಮುಂಚೆಯಿಂದ ಪ್ರೀತಿಯಿಂದ ಹೇಳ್ತಿರೋದು, ಇವತ್ತಿಲ್ಲ ಇದು. ಅವ್ರು ಅವತ್ತಿಂದನೂ ಅವ್ರು ನನಗೆ ಕುಳ್ಳ ಅನ್ನೋರು ನಾನು ಕರೆಯೋಣ ಅನ್ನೋನು. ರೀ ಸಮಯ ನಾನು ಅಂತ ಹೇಳಿ ಹಂಗೆ ನೋವಾದರೆ ನಾನು ಕ್ಷಮೆ ಕೇಳ್ತೀನಲ್ಲ, ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದೀನಿಲ್ಲ. ಕೇಳಬೇಕು ಅಂತ ಒತ್ತಾಯ ನೋವು ಈಗ ನಾನು ಏನಂತ, ಈಗ ಯಾರಿಗಾರದಿಂದ ನೋವು ಇವತ್ತೇನು ಹೊಸ್ದಾಗಿರಲಿಲ್ಲ, ಅವತ್ತಿಂದ ಹೇಳ್ಕೊಂಡು ಬರ್ತಾ ಇರೋದು. ಇವತ್ತು ಆ ಹೇಳಿದಿಂದ ಯಾರಿಗಾನ ನೋವಾಗಿದೆ ನಾನು ಕ್ಷಮೆ ಕೇಳ್ತೀನಿ ಅಂತಲೂ ಹೇಳ್ತಾ ಇದ್ದಿಲ್ಲ. ಏನಕ್ಕೆ ಎಫೆಕ್ಟ್ ಬೀಳ್ತದೆ ಅದು? ಇವತ್ತು ಬ್ರದರ್ ಮೊದಲೇ ಬಾರಿ ಏನೂ ಹೇಳಿಲ್ಲ ನಾನು, ಮೊದಲೇ ಬಾರಿ ಏನಿರಲಿಲ್ಲ ಹೇಳಿಲ್ವಾ. ನಾನು ಕುಮಾರಸ್ವಾಮಿ ಆತ್ಮೀಯ ಇರುವಾಗ ಅವ್ರು ನನಗೆ ಕುಳ್ಳ ಅನ್ನೋರು, ನಾನು ಕರೆಯೋಣ ಅನ್ನೋನು. ಈಗ ಆದಿಂದ ಯಾರನ್ನ JDS ಕಾರ್ಯಕರ್ತರಿಗೆ ಏನೋ ನೋವಾಗಿದೆ ಕ್ಷಮೆ ಕೇಳ್ತೀನಿ. ನನಗೆ ಗೊತ್ತಿಲ್ಲ, ನಾನು ಕೇಳಿ ಬಂದೆ. ನಾವೇನು ನನಗೆ ಗೊತ್ತಿಲ್ಲ. ರಿಯಾಕ್ಷನ್ನು ಮನೆ ಮುಖ್ಯಮಂತ್ರಿ ಕಚೇರಿಯಿಂದ ಕೊಟ್ಟಿದ್ದಾರಂತೆ. ನಮ್ಮಿಂದ ಹೋಗಿಲ್ಲ, ನಮ್ಮ ಗೊತ್ತಿಲ್ಲ. ನಾನು ಕೇಳಿ ಬಂತು, ಆ ಥರ ಕ್ಲಾರಿಫಿಕೇಶನ್ CM ಆಫೀಸಿಂದ ಕೊಟ್ಟಿದ್ದಾರೆ. ಇಲ್ಲ, ಆ ಥರ ಚರ್ಚೆ ಇಲ್ಲ, ಆ ಥರ ಏನು ಆ ಥರ ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಕಚೇರಿಯಿಂದ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಈಗಲೇ ಯಾರೋ ನನಗೆ ಹೇಳಿದ ಮೇಲೆ ನನಗೆ ಗೊತ್ತಾಯಿತು. ನಾನು ಆ ಥರ ನನ್ನ ಗಮನಕ್ಕೆ ಬಂದಿಲ್ಲ. ಏನಕ್ಕೆ ಏನು ಅಂಥದ್ದು ಏನ್ರಿ ಮಾಡಿದ್ದೀವಿ ಕೈ ಬಿಡೋಕ್ಕೆ? ಅಂಥದ್ದು ಏನು ಮಾಡಿದ್ದೀವಿ? ಬಿಡೋಪ್ಪ ನೀನು, ಅಂಥದ್ದು ಏನು ಮಾಡಿದ್ದೀವಿ ಹೇಳಿ? ಆಯಿತು, ಯಾರಿಗಾನ ನನ್ನ ಮುಂಚೆಯಿಂದ ಹೇಳ್ಕೊಂಡು ಬರ್ತಾಯಿದ್ದೆ, ಅವತ್ತು ಹೇಳಿದ್ದೀನಿ. ಅದರಿಂದ ಯಾರನ್ನ JDS ಕಾರ್ಯಕರ್ತರಿಗೆ ಏನಾರ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದೀನಿ. ಮುಗ್ದೋಯ್ತದೆ.